ಮಹಾದೇವಿ, ಮಗ ಮಾಂತೇಶ ವಿದ್ಯಾಭ್ಯಾಸ ಮುಗಿಸಿಕೊಂಡು ಊರಿಗೆ ಬಂದು ಇಲ್ಲಿಗೆ 3 ತಿಂಗಳಾದ. 3 ತಿಂಗಳ ಅವಧಿಯಲ್ಲಿ ಇವತ್ತು ಬಾಳಿ ತೋಟ, ಭತ್ತದ ಗದ್ದೆ, ಕಬ್ಬಿನ ಜಮೀನು ನೋಡುವುದರಲ್ಲಿ ತುಂಬಾ ಸುಸ್ತಾಗಿ ಹೋಗಿದ್ದಾನೆ. ಇನ್ನೊಮ್ಮೆ ನಮಗೆ ಸಮಯ ಸಿಕ್ಕಾಗ ನಮ್ಮೆಲ್ಲ ಆಸ್ತಿಯನ್ನು ತೋರಿಸಿದ್ರಾಯ್ತಾ. ಈಗ ನೀವಿಬ್ರು ತಾಯಿ ಮಗ ಸೇರಿಕೊಂಡು ನೇರವಾಗಿ ಮನೆಗೆ ಹೋಗ್ರಿ. ನಾನು ಸ್ವಲ್ಪ ರುದ್ರ ಮನೆ ಕಡೆ ಹೋಗಿ ಬರ್ತೇನೆ. ಅಲ್ಲ ರೀ, ಅವನ ಮಗಳ ಮದುವೆ ನಾಳೆ 10 ಗಂಟೆಗಿದೆ. ಇವತ್ತೇ ಹೋಗೋದು ಅವಶ್ಯಕತೆ ಏನಾದರೂ ಏನಿದೆ? ಇಡೀ ದಿನ ನಡೆದು ಕಾಲು ಮನೆ ಹೋಗಿ ನಡ್ರಿ. ನಾಳೆ ಹೋಗಬಹುದಾಗಿತ್ತು ಮಹಾದೇವಿ, ಆದ್ರೆ ಇವತ್ತು 5,000 ರೂಪಾಯಿ ಬೇಕಂತ 4 ದಿನಗಳ ಹಿಂದೆ ಹೇಳಿದ ಮೇಲೆ ನಾವು ಇಲ್ಲಂತ ಹೇಳಬಾರ್ದು. ಅದಕ್ಕಾಗಿ ನಾನೇ ಹೋಗಿ ಅವನ ಮನೆ ಮಟ್ಟ ಹೋಗಿ ದುಡ್ಡು ಕೊಟ್ಟು ಬರ್ತೀನಿ. ನೀವಿಬ್ರು ತಾಯಿ ಮಗ ಮನೆಗೆ ಹೋಗ್ರಿ. ಅಪ್ಪಾಜಿ, ನೀವೇನು ಆ ತೊಂದರೆ ತೆಗೆದುಕೊಳ್ಬೇಡಿ. ನೋಡ್ರಿ, ಆ ರುದ್ರನ ಈ ಕಡೆ ಬರ್ತಿದ್ದಾನೆ. ಅಬ್ಬಾ, ಏನ್ರಿ ದಣ್ಯರ, ತಂದೆ ತಾಯಿ ಮಗ ಕೂಡಿಕೊಂಡು ಯಾವ್ದಾದ್ರು ದೇವಸ್ಥಾನ ನೋಡಕ್ ಹೊರಟಿರೋ, ಇಲ್ಲ ಯಾವ್ದಾದ್ರು ಸಮಸ್ಯೆ ಬಗೆಹರಿಸುವುದಕ್ಕಾಗಿ ಹೊರಟಿದ್ದೀರೋ? ಸಮಸ್ಯೆ ಬಗೆಹರಿಸುವ ಸಮಯವೇ ನನಗೀಗ ಹೆಚ್ಚಾಗಿರುವುದರಿಂದ ನಮ್ಮ ಮನೆಯ ಸಮಸ್ಯೆಗಳೇ ನನಗೀಗ ತಿಳಿಯದಂತಾಗಿದೆ. ಅದಕ್ಕಾಗಿ ನಮ್ಮ ಮನೆಯ ವ್ಯವಹಾರವನ್ನೆಲ್ಲ ನನ್ನ ಮಗ ಮಾಂತೇಶನಿಗೆ ಒಪ್ಪಿಸ್ತಾ ಇದ್ದೇವೆ. ಅದಕ್ಕಾಗಿ ನಮಗಿರುವ ಆಸ್ತಿ, ಬಾಳಿ ತೋಟ, ಭತ್ತದ ಗದ್ದೆ, ಕಬ್ಬಿನ ಜಮೀನು ತೋರಿಸುವುದಕ್ಕಾಗಿ ಇವತ್ತು ಮಾಂತೇಶನನ್ನು ಕರ್ಕೊಂಡು ಹೋಗಿದ್ವಿ. ಸ್ವಲ್ಪ ಬಿಸಿಲು, ಅದಕ್ಕಾಗಿ ಬೇಸರ ಇದ್ದು ಮನೆ ಕಡೆ ಹೊರಟಿದ್ವಿ. ಹೆಂಗೋ ಮನೆ ಕಡೆ ಹೊರಟಿದ್ರಿ ನೀವು? ನಮ್ಮ ಮನೆ ಹತ್ರ ಹೋಗ್ತೀರಾ? ಮಾತೇಶ ತಣಿಯರು ಒಂದು ಸತನು ನಮ್ಮ ಮನೆಗೆ ಬಂದಿಲ್ಲ. ಅದಕ್ಕ ಇವತ್ತು ನೀವು ಎಲ್ಲರೂ ಕೂಡಿ ಬಡವನ ಮನೆಗೆ ಬಂದ್ರ ಈ ಬಡವನ ಮನೆ ಸ್ವಲ್ಪ ಪಾವನ ಆಗಬಹುದು ಅಂತ ನನ್ನ ಆಸೆ ಐತ್ರಿ. ಬೇಡಪ್ಪ, ಕಾಲೆಲ್ಲ ನೋವಾಗಿದ್ದಾವೆ. ಈಗ ನಾವು ನಮ್ಮ ಮನೆಗೆ ಹೋಗ್ತೀವಿ. ನಾಳೆ ಹೇಗಾದ್ರೂ ನಿನ್ನ ಮಗಳ ಮದುವೆ ಇದೆಯಲ್ಲ, ಅಲ್ಲೇ ಮನೆಗೆ ಬರ್ತೀವಿ. ಹೌದು ಅಲ್ಲೋ ರುದ್ರ, ನಿನ್ನ ಮಗಳ ಮದುವೆಯಲ್ಲಿ ನಿನ್ನ ಮಗಳಿಗೆ ವರ ಯಾರಂತ ನಮಗೆ ಇನ್ನುವರೆಗೆ ಆದ್ರೂ ಹೇಳಲೇ ಇಲ್ಲ. ವರ ಬ್ಯಾರೆ ಯಾರು ಅಲ್ರಿದ್ದಾನೆ? ನನ್ನ ತಂಗಿ ಮಗ, ತಂಗಿ ಮಗಗ ಕೊಟ್ಟಿನ್ರಿ. ಹೌದಾ? ಆಯ್ತಪ್ಪ, ನಾಳೆಗೆ ನಾವಿಬ್ರು ಬರ್ತೀವಿ. ನೀನು ಅರ್ಜೆಂಟ್ ಆಗಿ ಆ ಮದುವೆ ವ್ಯವಸ್ಥೆ ಮಾಡಿ ಹೋಗು, ನಾವು ಬರ್ತೀವಿ. ಕಡೆರ ಮಾತೇಶ ಕಡೆರ, ನೀವು ಮಾತ್ರ ನನ್ನ ಮಗಳ ಮದುವೆ ಬರೋದು ತಪ್ಪಿಸಬಾರ್ದು ನೋಡ್ರಿ. ಆಯ್ತ್ರಿ ಅಪ್ಪ, ನಾನು ಬರ್ತೀನಿ. ಹೋಗು, ಎಲ್ಲ ಕೆಲಸ ನಿನ್ನ ಜವಾಬ್ದಾರಿ ಏನಿದೆ. ಪಾಪ ರುದ್ರ ಮಕ್ಕಳ ಮದುವೆ ಮಾಡುವುದಕ್ಕಾಗಿ ಮನೆ ತುಂಬಾ ಓಡಾಡ್ತಾ ಇದ್ದಾನೆ. ಮಕ್ಕಳ ಮದುವೆ ಅಂದ್ರ ಹೆತ್ತವರಿಗೆ ಬಹು ಹಿಗ್ಗು. ಮಾತಿನ ಬರದಲ್ಲಿ ರುದ್ರನಿಗೆ ಹಣ ಕೊಡುವುದೇ ಮರೆತು ಬಿಟ್ಟೆ. ಛೇ, ನಾನೇ ಹೋಗಿ ಕೊಟ್ಬಿಡ್ತೀನಿ. ಹೋಗ್ತೀರಾ? ಮಾಂತೇಶನ್ ಕೈಲಿ ಕೊಟ್ಟು ಕಳಿಸಿ. ಇಲ್ಲೇ ಗುಡಿ ಹತ್ರ ಇರ್ತಾನೆ. ಮತ್ತೆ ಅವನ ಕೈಯಲ್ಲಿ ಹೇಗೆ ಕಳಿಸಿ ಕೊಡುವೆ? ನಾನೇ ಹೋಗಿ ಬರ್ತೀನಿ ಬಿಡು. ಅವನು ಎಲ್ಲಿ ಇರ್ತಾನೆ ಅಂತ ಕೊಟ್ಟು ಬರ್ತೀಯಪ್ಪ ನೀನು. ನೋಡು, ಇದ್ರ ದೇವ್ರ ಗುಡಿಯಾಗಿರ್ತಾನ, ಇಲ್ಲದಿದ್ರ ಅವನ ಮನೆಯಾಗಿರ್ತಾನ. ಮಾಂತೇಶ, ಇವು 50,000 ರೂಪಾಯಿ ಅದಾವು. 5,000 ಕೇಳಿದವ, ಆದ್ರೂ ಬೇಡ. ಮದುವೆ ಅಂದ ಮೇಲೆ ಹೆಚ್ಚಿಗೆ ದುಡ್ಡು ಬೇಕಾಗತ್ತ. 50,000 ರೂಪಾಯಿ ಕೊಟ್ಟು ಬಾ ಅವನಿಗೆ. ನಾವು ಮನೆಗೆ ಹೋಗೋಣ.